ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು ಡಿಸಿಸಿ ಬ್ಯಾಂಕ್ ಎಸ್ ಡಿ ಎಕ್ಸಾಮ್ ಆಗಿದೆ. ಇವತ್ತು ಎಸ್ ಡಿ ಎಕ್ಸಾಮ್ ಆಗಿದೆ. ನಮ್ಮ ಚಾನಲ್ ಇಂದ ನಾವು ಕೊಟ್ಟಂತ ಮೆಟೀರಿಯಲ್ ಓದಿ 120 ಇಂದ 130 ಕ್ವಶನ್ಸ್ ಅದರಿಂದಾನೇ ಬಂದಿದ್ದಾವೆ. 120 ಇಂದ 130 ಕ್ವಶನ್ಸ್ ಅದರಿಂದಾನೇ ಬಂದಿದ್ದಾವೆ. ಅದರಿಂದಾನೇ ಅಚ್ಚುಕಟ್ಟಾಗಿ ಬಂದಿದ್ದಾವೆ. ಸೊ ಒಳಗಡೆ ಬಂದಿದ್ದಾವೆ ಎಲ್ಲ. ಇವನ್ನ ಸ್ಕ್ರೀನ್ ಶಾಟ್ಸ್ ಇದಾವೆ, ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಿ ಬಂದಿದ್ದಾರೆ ಹುಡುಗರೆಲ್ಲರೂ. ಯಾರಿಗೆಲ್ಲ ಮೆಟೀರಿಯಲ್ ಅವಶ್ಯಕತೆ ಇದೆ, ಮೆಟೀರಿಯಲ್ ಪಕ್ಕಾ ಇದೆ, ಅದರಲ್ಲಿ ಏನು ಅನುಮಾನನೇ ಬೇಡ. 100% ಪಕ್ಕಾ ಇದೆ ಮೆಟೀರಿಯಲ್. ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಚಿಕ್ಕಮಂಗ್ಳೂರಿನವ್ರಿಗೆ ನಾನು ಹೇಳೋದೇನೆಂದ್ರೆ, ಈಗ ಆಲ್ರೆಡಿ ಇನ್ನೂ ಎಕ್ಸಾಮ್ ಆಗಿಲ್ಲ, ನಮ್ಮ ಹುಡುಗರು ತುಂಬಾ ಜನ ಇದ್ದಾರೆ, ಚಿಕ್ಕಮಂಗ್ಳೂರಿನವರೇ ಮ್ಯಾಕ್ಸಿಮಮ್ ಇರೋದು. ದಯವಿಟ್ಟು ಓದ್ರಿ. ಇರೋ ಮೆಟೀರಿಯಲ್ ಪಕ್ಕಾ ಮೆಟೀರಿಯಲ್ ಇದೆ, ಅದನ್ನೇ 10 ಟೈಮ್ಸ್ ರಿವಿಷನ್ ಮಾಡ್ಕೊಂಡು ಹೋಗಿ. 10 ಟೈಮ್ಸ್ ನೀಟ್ ರಿವಿಷನ್ ಮಾಡ್ಕೊಂಡು ಹೋಗಿ. ಅವೇ ಬರ್ತವೆ. ನಾನೇ 3 ಟೈಮ್ಸ್ ಹೋಗಿ ಬಂದಿದ್ದೀನಿ. ಮ್ಯಾನೇಜರ್ ಪೋಸ್ಟ್ ನಾನೇ 3 ಟೈಮ್ಸ್ ಹೋಗಿ ಬಂದಿದ್ದೀನಿ. ನಾನು ಬೇರೆ ಕಡೆ ಇದ್ದಿದ್ದರಿಂದ ಹೋಗ್ಲಿಲ್ಲ ಅಷ್ಟೇನೆ. ಬೇರೆ ಕಡೆ ಆಲ್ರೆಡಿ ಇದ್ದಿದ್ರಿಂದ ಅಲ್ಲಿಗೆ ಮ್ಯಾನೇಜರ್ ಪೋಸ್ಟ್ ಹೋಗ್ಲಿಲ್ಲ ಅಷ್ಟೇನೆ. ಸೊ ಇಂಟರ್ವ್ಯೂ ಇರುತ್ತೆ. ಈ ಎಕ್ಸಾಮ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತೆ. ಇಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎಕ್ಸಾಮ್ ಸ್ಕಿಪ್ ಆಗ್ಬೋಣ. ಇಂಟರ್ವ್ಯೂ ಇರುತ್ತೆ ಅಂದ್ರೆ ಇಂಟರ್ವ್ಯೂನ ನೀವೇ ಫೇಸ್ ಮಾಡಬೇಕು. ಫೇಸ್ ಯಾವ ತರ ಮಾಡ್ಕೋಬೇಕು, ಫೇಸ್ ಮಾಡ್ಕೊಂಡು ಸೆಲೆಕ್ಷನ್ ಆಗಿ. ಒಳ್ಳೇದಾಗ್ಲಿ. ನಮ್ಮ ಜವಾಬ್ದಾರಿ ಏನಿದ್ರು ನಿಮ್ಮನ್ನ ಇಂಟರ್ವ್ಯೂವರೆಗೂ ತಗೊಂಡೋಗ್ಬಿಡೋದಷ್ಟೇ ನಮ್ಮ ಜವಾಬ್ದಾರಿ. ಅಲ್ಲಿವರೆಗೂ ತಗೊಂಡೋಗ್ಬಿಡೋದಷ್ಟೇ ನಮ್ಮ ಜವಾಬ್ದಾರಿ. ಈಸಿಯಾಗಿ 150 ಸ್ಕೋರ್ ಆರಾಮಾಗಿ ಮಾಡ್ಕೊಂಡ್ ಬರ್ಬೋದಮ್ಮ. ಸುಮ್ಮನೆ ಆಟ ಆಡ್ಕೊಂಡು ಹೋಗಿ ಹಿಂಗ್ ಬಂದ್ರು 150 ಸ್ಕೋರ್ ಆರಾಮ್ಸೆ ಆಗುತ್ತೆ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಚಿಕ್ಕಮಂಗ್ಳೂರ್ನವ್ರು ನಾನು ಹೇಳೋದು ಇಷ್ಟೇನೆ. ದಯವಿಟ್ಟು ಇನ್ನೇನು ರಿಸರ್ಚ್ ಮಾಡಕ್ ಹೋಗ್ಬೇಡಿ. PDF ತಗೊಂಡಿರ್ತಕ್ಕಂಥವ್ರಿಗೆ ಇನ್ನೇನು ರಿಸರ್ಚ್ ದಯವಿಟ್ಟು ಬೇಡ. ಇರೋದನ್ನೇ 10 ಸತಿ ಓದ್ಕೊಂಡು ಹೋಗಿ. ಅವೇ ಬಂದಿರ್ತವೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಇಲ್ಲಿದೆ ನೋಡಿ 145 ಬಂದಿದೆ ಅಂತ ಒಬ್ರು ಹೇಳಿದ್ದಾರೆ. 145 ಇಲ್ಲ ಇದೆ. ಇದೆಲ್ಲ ಸ್ಕ್ರೀನ್ ಶಾಟ್, ನನಗೆ ಬಂದಿರತಕ್ಕಂಥ ಸ್ಕ್ರೀನ್ ಶಾಟ್ಸ್. ಏನಕ್ಕೆ ಆಗ್ತಾ ಇದೀನಪ್ಪ ಅಂದ್ರೆ, ಓದ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇನೆ. ಓದ್ಲಿ ಅಂತಕ್ಕಂಥ ಉದ್ದೇಶದಿಂದ ತೋರಿಸ್ತಾ ಇದೀನಿ. ನನಗೆ ಬಂದಿರತಕ್ಕಂಥ ಸ್ಕ್ರೀನ್ ಶಾಟ್ಸ್ ಇವೆಲ್ಲ ನೋಡಿ. 100% ಬಂದಿದ್ದಾವೆ ಅಂತ ಹೇಳಿದ್ದಾರೆ. ಇವೆಲ್ಲ ಹುಡುಗರು ಹಾಕಿರ್ತಕ್ಕಂಥ ಕಮ್ಯುನಿಕೇಶನ್ ಆಗಿರ್ತಕ್ಕಂಥದ್ದೇನೆ. ಓದ್ಲಿ, ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿ ಸ್ಲೈಡ್ ಅಲ್ಲೂ ಹೇಳ್ತೀನಿ, ಓದ್ಲಿ ಅನ್ನೋ ಉದ್ದೇಶ. ಮೆಟೀರಿಯಲ್ 100% ಪಕ್ಕ ಇದೆ. 100% ಪಕ್ಕ ಇದೆ. ದಯವಿಟ್ಟು ಎಲ್ಲರೂ ಓದಿ. ಎಲ್ಲರೂ ಕೂತ್ಕೊಂಡು ಸಮಾಧಾನವಾಗಿ ಓದಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೋಡಿ. ಇಲ್ಲೂ ಇದೆ 80% ಸೇಮ್. ಕೋಆಪರೇಟಿವ್ ಬ್ಯಾಂಕಿಂಗ್ ಕಾನ್ಸ್ಟಿಟ್ಯೂಷನ್ ನಮ್ದು. ಪದೇ ಹೇಳ್ತಾ ಇದೀನಿ, ಫಸ್ಟ್ ಕನ್ನಡ ಓದಿ ಅಂತ. ಪದೇ ಫಸ್ಟ್ ವಿಡಿಯೋ ಇಂದಾನು ಇದನ್ನೇ ಹೇಳ್ಕೊಂಡ್ ಬರ್ತಾ ಇದೀನಿ. ಕನ್ನಡ ಓದಿ. ಕನ್ನಡ 50ಕ್ಕೆ 50 ಹಾಕ್ಬೋದು. ಅರ್ಥ ಆಗ್ತಾ ಇದೆಯಾ? ಕನ್ನಡ 50ಕ್ಕೆ 50 ಮಾಡ್ಬೋದು. ಕೋಆಪರೇಟಿವ್ ಎಲ್ಲೂ ಮೆಟೀರಿಯಲ್ ಅವೈಲಬಲ್ ಇಲ್ಲ. ಇದನ್ನ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ಲೂ ಅವೈಲಬಲ್ ಇಲ್ಲ. ಇರೋದ್ರಲ್ಲಿ ಎಲ್ಲಾ ಬುಕ್ಸ್ ತೆಗೆದು ಅದರಲ್ಲಿ ಇಂಪಾರ್ಟೆಂಟ್ ಬಂದೇ ಬರ್ತವೆ ಅಂತಕ್ಕಂಥ ಮೆಟೀರಿಯಲ್ ತೆಗ್ದಿದೀವಿ, ಮಾರ್ಕ್ ಮಾಡಿದೀವಿ. ಅರ್ಥ ಆಗ್ತಾ ಇದೆಯಾ? ಸುಮಾರು ಮಾಡೆಲ್ ಕ್ವಶನ್ ಪೇಪರ್ಸ್ ಇದಾವೆ. ಮಾಡೆಲ್ ಕ್ವಶನ್ ಪೇಪರ್ಸ್ ನ ಕ್ರಾಸ್ ಚೆಕ್ ಮಾಡಿದೀವಿ. ಮ್ಯಾಕ್ಸಿಮಮ್ ಕ್ರಾಸ್ ಚೆಕ್ ಮಾಡಿದೀವಿ. ಆ ಕ್ರಾಸ್ ಚೆಕಿಂಗ್ ಅಲ್ಲಿ 2,000 ರಿಂದ 2,500 ಕ್ವಶನ್ ಆನ್ಸರ್ಸ್ ಇದಾವೆ. ಅದರಿಂದಾನೇ ಬರ್ತವೆ. ಬ್ಯಾಂಕಿಂಗು ಇನ್ಕ್ಲೂಡ್ ಆಗಿದೆ. ನಿಮ್ಮ ಯಾವುದು ಸಂಘದ ವಿಚಾರಗಳು ಬರ್ತಾವಲ್ಲ, ಅದು ಇನ್ಕ್ಲೂಡ್ ಆಗಿದೆ. ಕೋಆಪರೇಟಿವ್ ಮೆಟೀರಿಯಲ್ ಎಲ್ಲ ಸೇರಿನೇ ಅದು ಕೋಆಪರೇಟಿವ್ ಮೆಟೀರಿಯಲ್ ಅಂತ ಹೇಳೋದು. ಅಷ್ಟು ನೀಟಾಗಿ ಕವರ್ ಆಗುತ್ತೆ. ಏನು ಸಮಸ್ಯೆ ಇಲ್ಲ. ಏನ್ ಕೊಟ್ಟಿರ್ತೇವೆ ಅದರಲ್ಲೇ ಬಂದಿರುತ್ತೆ. ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕಿಂಗು. ಕೋಆಪರೇಟಿವ್ ಓದ್ರಿ, ಬ್ಯಾಂಕಿಂಗ್ ಓದ್ರಿ. ಅರ್ಥ ಆಗ್ತಾ ಇದೆಯಾ? ಕೋಆಪರೇಟಿವ್ ಬ್ಯಾಂಕಿಂಗು ನಿಮ್ಮ ಸಂಘದ ವಿಚಾರ ಓದಿದ್ರೆ 75 ಮಾರ್ಕ್ಸ್ ಕವರ್ ಆಗುತ್ತೆ. ಇದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಓದ್ರಿ. ಇದು ಏನ್ ಕೊಟ್ಟಿದೀವಿ ಅದೇ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಇದು 25 ಮಾರ್ಕ್ಸ್ ಬರುತ್ತೆ. ಅಲ್ಲಿಗೆ ಇಲ್ಲೇನೇನೆ 100-150 ಮಾರ್ಕ್ಸ್, ಇಲ್ಲೇ 150 ಮಾರ್ಕ್ಸ್, ಪಕ್ಕಾ 150 ಮಾರ್ಕ್ಸ್ ಕವರ್ ಆಗುತ್ತೆ. ಇನ್ನು GK ನಲ್ಲಿ, ಇಂಗ್ಲಿಷ್ ನಲ್ಲಿ ನೀವು ಹೆಂಗೆ ಮಾಡಿ ಬಂದ್ರು 170 ವರೆಗೂ ಆರಾಮ್ಸೆ ಮಾಡ್ಬೋದು. 170 ಆರಾಮ್ಸೆ ಮಾಡ್ಬೋದು. ರಿಸ್ಕ್ ಇಲ್ದಂಗೆ 170 ಮಾಡ್ಬೋದು. ಇದು ಲಾಜಿಕ್. ಈ ಲಾಜಿಕ್ ಬೇಸಿಸ್ ಮೇಲೆ ವರ್ಕ್ ಮಾಡಬೇಕು. ಐಡಿಯಾ ಇರಬೇಕು. ಸ್ಮಾರ್ಟ್ ವರ್ಕ್ ಮಾಡಿ ವರ್ಕೌಟ್ ಆಗುತ್ತೆ. ಇಲ್ಲೇ ನೋಡಿ, ಯಾರೋ ಒಬ್ರು ಅಷ್ಟು ಕಾನ್ಸಂಟ್ರೇಷನ್ ಮಾಡ್ಲಿಲ್ವಂತೆ. ಈಗೆಲ್ಲ ಅವೇ ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಮೆಟೀರಿಯಲ್ ತಗೊಂಡಿದ್ದಾರೆ, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟು ಓದಿಲ್ಲ. ಎಲ್ಲ ನಿಮ್ ಇದರಿಂದನೇ ಬಂದಿದ್ದಾವೆ ಸರ್. ನೀವು ಗ್ರೂಪ್ ಸಿ ಇದಕ್ಕೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ದು ಕ್ಲಾಸಸ್ ಮಾಡ್ಕೊಡಿ. ಗ್ರೂಪ್ ಸಿಗೆ ಖಂಡಿತವಾಗ್ಲೂ ನಿಮ್ಗೆ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹ್ಯಾವೆಂಟ್ ಲಿಸನ್ಡ್ ಅಂತ ಹೇಳಿದ್ದಾರೆ. ನನಗೆ ಈಗ ಗೊತ್ತಾಗ್ತಾ ಇದೆ ನೀವು ಏನ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದೀರಾ, ಏನಿದೆ ಅಂತ. ನಮ್ದು ಯುನಿಕ್ ಪ್ಯಾಟರ್ನ್ ಇರುತ್ತಮ್ಮ. ಯುನಿಕ್ ಪ್ಯಾಟರ್ನ್ ಇದೆ. ಹಳೆ ಓಬಿರಾಯನ್ ಕತೆ ಬೇಡವೇ ಬೇಡ. ಹಳೆ ಕತೆ ಉಪಯೋಗ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಹಳೆ ಕಥೆಯಿಂದ ಸುಮ್ಮನೆ ಟೈಮ್ ಪಾಸ್ ಆಗುತ್ತೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಗ್ರೂಪ್ ಸಿಗೆ ಹೇಳ್ತಾ ಇದೀನಲ್ಲ, ಗ್ರೂಪ್ ಸಿ ಯಾವ ತರ ಓದು ಅದನ್ನು ಹೇಳ್ತಾ ಇದೀನಲ್ಲ. ಸಿಂಪಲ್ ಮೆಥಡ್. ಕರೆಂಟ್ ಅಫೇರ್ಸ್ ಬೇಸ್ಡ್ ಓದ್ಬೇಕಾಗುತ್ತಮ್ಮ. ಕರೆಂಟ್ ಅಫೇರ್ಸ್ ಬೇಸ್ಡ್ ಓದ್ಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ನಿಮ್ಮ ಎಕಾನಮಿ,
ಎನ್ವೈರನ್ಮೆಂಟಲ್ ಸೈನ್ಸ್, ಕರೆಂಟ್ ಅಫೇರ್ಸ್ ಬೇಸ್ಡ್ ಫಸ್ಟ್ ಓದ್ಕೊಳ್ಳಿ. ಫಸ್ಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಚ್ಚುಕಟ್ಟಾಗಿ ಮುಗಿಸ್ಕೊಡ್ರಿ, ಏನಿದೆ ಅದನ್ನ ಅರ್ಥ ಆಗ್ತಾ ಇದೆಯಾ. ತದನಂತರದಲ್ಲಿ ಕೋರ್ ಏರಿಯಾಸ್ ಮುಗಿಸ್ಕೊಡ್ರಿ. ಕೋರ್ ಏರಿಯಾ ಎಷ್ಟು ಸಿಗ್ತವೆ, ಎಲ್ಲಾ ಸಬ್ಜೆಕ್ಟು ಸಿಗ್ತವೆ. ಕೋರ್ ಏರಿಯಾಸ್ ಎಲ್ಲಾ ಸಬ್ಜೆಕ್ಟು ಸಿಗ್ತವೆ. ಒಂದ್ ಏನಿಲ್ಲ ಅಂದ್ರೂ ಒಂದು 600 ಇಂದ 800 ಕೋರ್ ಏರಿಯಾಸೇ ಬರ್ತವೆ. ಇಂಪಾರ್ಟೆಂಟ್ ಏರಿಯಾಗಳು ಕ್ವಶನ್ ಅಲ್ಲ, ಅದು ಏರಿಯಾಗಳು. ಅದ್ರ ಮೇಲೆ ಕ್ವಶನ್ಸ್ ತೆಗಿಲೇಬೇಕು, ಆ ತರ ಇರ್ತವೆ. 100% ತೆಗಿತಾರೆ. ಅರ್ಥ ಆಗ್ತಾ ಇದೆಯಾ. ಅದನ್ನ ಆ ಏರಿಯಾಸ್ನ ಮಾಡ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ರೆಡಿ ಆಗ್ಬಿಟ್ಟು ಹೋಗ್ರಿ. ಪ್ಲಸ್ ಕರೆಂಟ್ ಅಫೇರ್ಸ್ ಅಚ್ಚುಕಟ್ಟಾಗಿ ರೆಡಿ ಆಗಿ ಹೋಗ್ರಿ. 75 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ನಿಮ್ಮ ಗ್ರೂಪ್ ಸಿ ನಲ್ಲಿ 75 ಈಸಿಯಾಗಿ ಸ್ಕೋರ್ ಆಗುತ್ತೆ. ಈ ಮೆಥಡ್ ಫಾಲೋ ಮಾಡಿ. ದಿಸ್ ಯೂನಿಕ್ ಮೆಥಡ್, ಸಕ್ಸಸ್ ಆಗಿರುವಂತ ಮೆಥಡ್. KPSC ಈ ಬೇಸಿಸ್ ಅಲ್ಲೇ ಪೇಪರ್ ಸೆಟ್ ಮಾಡೋದು. ಈಗ ಈ ಪ್ರೆಸೆಂಟ್ಲಿ KPSC ಪೇಪರ್ ಸೆಟ್ ಮಾಡ್ತಾ ಇರೋದು ಈ ಬೇಸಿಸ್ ಅಲ್ಲೇ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದೇ ಮೆಥಡ್ ಎಲ್ಲರೂ ಮಾಡೋದು. ಅರ್ಥ ಆಗ್ತಾ ಇದೆ. ಹುಡುಗರು ಸೆಲೆಕ್ಷನ್ ಆಗ್ತಕ್ಕಂಥವ್ರು ಯಾರು ಬಾಯ್ ಬಿಡಲ್ಲ. ಇರೋ ವಿಚಾರ ಹೇಳ್ತೀನಿ. ಸೆಲೆಕ್ಷನ್ ಆಗಿ ಈಚೆಗೆ ಬಂದಿರೋರು ಯಾರು ಹೇಳ್ಕೊಡಲ್ಲ, ಹೇಳ್ತಾ ಇದೀನಿ. ಈ ಮೆಥಡ್ ಫಾಲೋ ಮಾಡ್ರಿ. ನೀವೇ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ನೀವೇನಾದ್ರು ಮಾಡೋರು ಸುಮ್ಮನೆ ಟೈಮ್ ಪಾಸ್ ಮಾಡಿ, ಸುಮ್ಮನೆ 2 ವರ್ಷ ಆಗಿ 3 ವರ್ಷ ಆಗಿ ಅಲ್ಲಿ ಹಂಗಾಯ್ತಂತೆ ಇಲ್ಲಿ ಹಿಂಗಾಯ್ತಂತೆ ಯಾವನೋ ಏನೋ ಮಾಡದಂತೆ ಎಲ್ಲೋ ಹೋಯ್ತು, ಆ ಥರ ಎಲ್ಲ ಮಾತುಗಳೇ ಬೇಡವೇ ಬೇಡ. ಈ ಮೆಥಡ್ ಫಾಲೋ ಮಾಡ್ರಿ, 100% ವರ್ಕೌಟ್ ಆಗುತ್ತೆ. ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದೀನಿ, ಓದ್ತಾ ಇರೋರಿಗೆ. ನಮ್ಗೆ ಗೊತ್ತಾಗ್ತಾ ಇಲ್ಲ, ಇದು ಆಗೋ ಕತೆ ಅಲ್ಲ ಅಂತಂದ್ರೆ ಕ್ಲಾಸಸ್ ಇರುತ್ತೆ, ಜಾಯ್ನ್ ಆಗಿ. ನಾನು ಹೇಳ್ಕೊಡ್ತೀನಿ ಹೆಂಗ್ ಓದ್ಬೇಕು ಏನು ಅಂತ. ಪಕ್ಕಾ ಟ್ರೈನ್ ಅಪ್ ಮಾಡ್ತೀನಿ. ನಂದು ಫುಲ್ಲು ನನ್ನ ಎಫಿಷಿಯನ್ಸಿ ಪಕ್ಕಾ, ನನ್ನ ಗ್ರಿಪ್ ಇರೋದು ಇದರಲ್ಲೇನೆ, GS ಅಲ್ಲೇನೆ, ಜನರಲ್ ಸ್ಟಡೀಸ್ ಅಲ್ಲೇನೆ ಫುಲ್ ಗ್ರಿಪ್ ಇದೆ. ಫುಲ್ ಓಪನ್ ಆಗಿ ಹೇಳ್ತೀನಿ, 100% ಗ್ರಿಪ್ ಇದೆ. ಏನ್ ಬರುತ್ತೆ ಅಂತ ಇಲ್ಲೇ ಹೇಳ್ತೀನಿ. ಇವಿವೆ ಬಂದಿರ್ತವೆ, ಹಿಂಗಿಂಗೆ ಬರ್ತವೆ. ಇಷ್ಟೇ 75 ಕ್ವಶನ್ ಇಲ್ಲೇ ಮಾಡ್ಕೊಡ್ತೀನಿ. ಇದೇ ಜಾಗದಲ್ಲೇ ಹೇಳ್ತೀನಿ, ಇವಿವೆ ಬಂದಿರ್ತವೆ ಅಂತ. 75 ಕ್ವಶನ್ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ ಮೆಟೀರಿಯಲ್, ಹೆವಿ ಮೆಟೀರಿಯಲ್ ಇರುತ್ತೆ. ಅದರಿಂದ 75 ಕ್ವಶನ್ 100% ಬರುತ್ತೆ. 100ಗೆ 75 ಆರಾಮ್ಸೆ ದಾಟ್ಬೋದು. ಅರ್ಥ ಆಗ್ತಿದ್ಯಾ. ಇದು ಮೆಥಡ್. ಇದನ್ನ ಫಾಲೋ ಮಾಡಿ. ಯಾರಿಗೆ ಬರುತ್ತೆ ಅವ್ರು ಮಾಡ್ಕೊಳ್ಳಿ. ಯಾರಿಗಾದ್ರು ಕರೆಕ್ಟಾಗಿ ಓದಲೇಬೇಕು, ಕೆಲಸ ಬೇಕೇ ಬೇಕು ಅಂತವ್ರು ಮಾತ್ರ, ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ, ಖಂಡಿತವಾಗ್ಲೂ ಕಲಿಸ್ತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲೂ ಹೇಳಿದ್ದಾರೆ, ಓದಕ್ ಬರುತ್ತಲ್ವಾ, ಓದ್ಕೊಳ್ರಿ. ಇವೆಲ್ಲ ಸ್ಕ್ರೀನ್ ಶಾಟ್ಸ್ ಏನೇನೆ, ಓದಿ ಅಷ್ಟೇ, ಇನ್ನೇನಿಲ್ಲ. ವಿಚಾರ ಇಷ್ಟೇನೆ. ಚಿಕ್ಕಮಂಗ್ಳೂರು ನಿಮ್ಮ ಎದುರುಗಡೆ ಇದೆ, ಬಿಡಬೇಡಿ. ಚಿಕ್ಕಮಂಗ್ಳೂರ್ದು ಬೈಲ್ಹೊಂಗ್ಲಾದವ್ರು ಎಷ್ಟು ಜನ ಇದ್ದೀರಾ, ದಯವಿಟ್ಟು ಓದಿ. ಕುಮಟಾ ಅಂತ ಯಾವುದೋ ಪ್ಲೇಸಲ್ಲಿ ಕಾಲಾಗಿದೆ, ಓದಿ. ಅದ್ರಲ್ಲಿ ಏನಿದೆ, PDF ಮೆಟೀರಿಯಲ್ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಳ್ಳಿ, ಓದಿ. ಇಲ್ಲ ಅಂದ್ರೆ ನೀವೇನಾದ್ರು ಮಾಡ್ಕೊಂಡು ಓದಿ. ಅದನ್ನು ಹೇಳಿದೀನಿ ಹಿಂದೆಗಡೆ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ. ದಯವಿಟ್ಟು ಅದೇ ಮೆಥಡಲ್ಲೇ ಮಾಡಿ. ನಮ್ಮ ಮೆಟೀರಿಯಲ್ ಆದಂಗೆ ಆಗುತ್ತೆ ಅಷ್ಟೇ. ಅದನ್ನೇ ಓದ್ಕೊಳ್ಳಿ. ಬಟ್ ಬೇರೆ ಏನೇನೋ ಓದಿ ಟೈಮ್ ಪಾಸ್ ಮಾಡಬೇಡಿ. ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಹಿಂಗ್ ಬಂತು ಆ ಕತೆ ಬೇಡ. ಈಗ ಏನ್ ಮೆಥಡ್ ಹೇಳಿದೀನಿ ಆ ಮೆಥಡಲ್ಲಿ ಓದಿ, 100% ಸಕ್ಸಸ್ ಆಗ್ತೀರಾ. ಸಕ್ಸಸ್ ಆಗೋದಷ್ಟೇ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ. ನಿಮ್ಗೆ ಬರಲ್ಲ, ಆಗೋ ಕತೆ ಅಲ್ಲ ಅಂದ್ರೆ PDF ಮೆಟೀರಿಯಲ್ ಇದೆ, ತಗೊಂಡು ಓದಾಕಿ, ಓದುತ್ತಾ ಕ್ಲಿಯರ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ. ನೋಡಿ, ಇವಿಷ್ಟು ನೀವೆಲ್ಲ ಮೆಸೇಜಸ್ ನೋಡಿ, ಎಲ್ಲ ವರ್ಕೌಟ್ ಆಗಿರುತ್ತೆ. ಎಲ್ಲ ನಮ್ಮ ಹುಡುಗರೇ ಮಾಡಿರ್ತಕ್ಕಂಥ ಮೆಸೇಜಸ್. ನಿಮ್ಗೆ ಗೊತ್ತಾಗ್ಲಿ ಅಂತ ಆಗ್ತಾ ಇದೀನಿ ಅಷ್ಟೇನೆ. ಪ್ರತಿಯೊಂದು ನಿಮ್ಗೆ ಐಡಿಯಾ ಬರ್ಲಿ ಅಂತ. ಅರ್ಥ ಆಗಿದೆ ಅನ್ಕೊಂತೀನಿ, ಯಾವ ತರ ಓದ್ಬೇಕು, ಏನ್ ಮಾಡ್ಬೇಕು ಅಂತ. ದಯವಿಟ್ಟು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಕನ್ನಡ ಫಸ್ಟ್ ಓದಿ, ಕೋಆಪರೇಟಿವ್ ನೆಕ್ಸ್ಟ್, ಕೋಆಪರೇಟಿವ್ ಬ್ಯಾಂಕಿಂಗ್ ಅಂಡ್ ಕನ್ನಡ ಫಸ್ಟ್, ಕೋಆಪರೇಟಿವ್ ಬ್ಯಾಂಕಿಂಗ್ ಅಂಡ್ ಸಂಘದ ಚಟುವಟಿಕೆಗಳು ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಅದರ ನಂತರದಲ್ಲಿ GK, ಅದರ ನಂತರದಲ್ಲಿ ಇಂಗ್ಲಿಷ್. ಈ ತರ ಈ ಮೆಥಡ್ ಅಲ್ಲಿ ಓದಿ. ಜನರಲ್ ಸ್ಟಡೀಸ್ಗೆ ಕೋರ್ ಏರಿಯಾಸ್ ಮಾಡ್ಕೊಳ್ಳೇಬೇಕಮ್ಮ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಪಾಸ್ ಆಗಲ್ಲ. ಇಲ್ಲೇ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ. ಅದ್ರಲ್ಲಿ ನನಗೇನು ಇದಿಲ್ಲ. 16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. 16 ಇಯರ್ಸ್ ಸತತವಾದ ಸಂಶೋಧನೆ ಮಾಡಿರೋದು 16 ವರ್ಷ. ಸುಮಾರು ಜಾಬ್ಸ್ ಕ್ಲಿಯರ್ ಆಗಿದ್ದಾವೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೋರ್ ಏರಿಯಾಸ್ನ ಮಾಡ್ಕೊಳ್ಳಿ. ಒಂದು 800 1000 ಜಾಸ್ತಿ ಮಾಡಿಟ್ಕೊಳ್ಳಿ. ಒಂದು 800 ಅಂತೂ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. 800 ಕೋರ್ ಏರಿಯಾಸ್ ಮಾಡ್ಕೊಳ್ಳಿ. ಫಸ್ಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಎಲ್ಲ ಸಬ್ಜೆಕ್ಟು ಮಾಡಿಟ್ಕೊಳ್ರಿ. ತದನಂತರದಲ್ಲಿ ಕರೆಂಟ್ ಅಫೇರ್ಸ್ ಮಾಡಿಟ್ಕೊಳ್ರಿ ಅಚ್ಚುಕಟ್ಟಾಗಿ. ತದನಂತರದಲ್ಲಿ ಮೆಂಟಲ್ ಎಬಿಲಿಟಿ ಮಾಡ್ಕೊಳ್ರಿ. ಇಷ್ಟು ನೀವು ನೀಟಾಗಿ ಅಚ್ಚುಕಟ್ಟಾಗಿ ಕವರ್ ಮಾಡ್ಕೊಂಡು ಹೋದ್ರೆ, ಪ್ರೀವಿಯಸ್ ಇಯರ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಂಡು ಹೋದ್ರೆ ಅವೇ ಬಂದಿರ್ತವೆ. 75 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ದಿಸ್ ಐಡಿಯಾ, ದಿಸ್ ಲಾಜಿಕ್. ಯಾವುದಕ್ಕೆ? ಜನರಲ್ ಸ್ಟಡೀಸ್ ಅಂದ್ರೆ ನಿಮ್ಮ KS, PSI, PC, FDA, SDA ಎಲ್ಲ ಎಕ್ಸಾಮ್ಸ್ಗೂ ಜನರಲ್ ಸ್ಟಡೀಸ್ ಬರೀಲೇಬೇಕು. KS ನಿಮ್ಮ KPSC ಅಂಡ್ KAಗೆ. ಅರ್ಥ ಆಗ್ತಾ ಇದೆಯಾ. ಇದು ಮೆಥಡ್. ಯಾರಿಗಾರ GS ಕ್ಲಾಸಸ್ ಅವಶ್ಯಕತೆ ಇದ್ರೆ ಜಾಯ್ನ್ ಆಗಿ. ಯಾರಿಗಾರ ಅವಶ್ಯಕತೆ ಇದ್ರೆ ಮಾತ್ರ ಮಾಡ್ಕೋತೀವಿ ಅಂದ್ರೆ ನೀವೇ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಕ್ಲಾಸಸ್ ಕಂಟಿನ್ಯೂ ಆಗುತ್ತೆ. ನಮಸ್ಕಾರ.